ಮನ್ರೇಗಾ ಮತ್ತು ವಿಬಿಜಿ ರಾಮ್ಜಿ ಯೋಜನೆ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಫೈಟ್ ಜೋರಾಗಿದೆ. ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಜಾಹೀರಾತು ನೀಡಿತ್ತು. ಇದಕ್ಕೆ ಕೌಂಟರ್ ಎನ್ನುವ ಹಾಗೆ ಇಂದು ಬಿಜೆಪಿ ಕೂಡ ಜಾಹೀರಾತು ನೀಡಿದೆ. ಹೀಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಇದೀಗ ಜಾಹೀರಾತು ವಾರ್ ಶುರುವಾಗಿದೆ. ಗಾಂಧಿ ಅವರ ಭಾವಚಿತ್ರ ಬಳಸಿಕೊಂಡು ಕಾಂಗ್ರೆಸ್, ಬಿಜೆಪಿ ಹಾಗೂ ಸಂಘ ಪರಿವಾರದ ನಾಯಕರನ್ನ ಲೇವಡಿ ಮಾಡಿದ್ರು. ಕಾಂಗ್ರೆಸ್ ಬಿಜೆಪಿ ನಡುವೆ ಮತ್ತೆ ಶುರು ಜಾಹೀರಾತು ವಾರ್. ಸಂಗಪ್ಪ ಎಂದ ಕೈಪಡೆಗೆ ನುಂಗಪ್ಪ ಎಂದು ಕೇಸರಿ ಟಾಂಗ್. ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಮನ್ರೇಗಾ ಫೈಟ್ ಜೋರಾಗಿದೆ. ವಿಧಾನಸಭೆಯಲ್ಲಿ ಇದೇ ವಿಚಾರಕ್ಕೆ ತೀವ್ರ ಗದ್ದಲ, ಕೋಲಾಹಲವೇ ಸೃಷ್ಟಿಯಾಗಿತ್ತು. ಈಗ ಇದೇ ವಿಚಾರದಲ್ಲಿ ಕೈ ಕಮಲದ ನಡುವೆ ಮತ್ತೊಂದು ಹಂತದ ಫೈಟ್ಗೆ ವೇದಿಕೆ ಸಜ್ಜಾಗಿದೆ. ಅದೇ ಜಾಹೀರಾತು. ಮನ್ರೇಗಾ ಯೋಜನೆಯನ್ನ ರದ್ದುಗೊಳಿಸಿ ಕೇಂದ್ರ ಸರ್ಕಾರ ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ಜಾರಿಗೆ ತಂದಿದೆ. ಮಹಾತ್ಮ ಗಾಂಧಿ ಅವರ ಹೆಸರನ್ನ ತೆಗೆದು ಹಾಕಿದ್ದಕ್ಕೆ ಕಾಂಗ್ರೆಸ್ ನಾಯಕರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಅಲ್ಲದೆ ದೇಶಾದ್ಯಂತ ಹೋರಾಟಕ್ಕೆ ಕರೆ ಕೂಡ ನೀಡಲಾಗಿದೆ. ಮೊನ್ನೆ ವಿಧಾನಮಂಡಲ ಅಧಿವೇಶನ ನಡೆಯುವ ಸಂದರ್ಭದಲ್ಲೇ ರಾಜ್ಯ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮನ್ರೇಗಾ ಕುರಿತಂತೆ ವಿಡಂಬನಾತ್ಮಕ ಜಾಹೀರಾತನ್ನ ನೀಡಿತ್ತು. ಇದು ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಗುರಿಯಾಗಿತ್ತು. ಈ ವೇಳೆ ಸದನದಲ್ಲೇ ಇದರ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ರು. ಇದೀಗ ರಾಜ್ಯ ಬಿಜೆಪಿ ಕೂಡ ಮಹಾತ್ಮ ಗಾಂಧಿ ಅವರ ಭಾವಚಿತ್ರವನ್ನೇ ಬಳಸಿಕೊಂಡು ಪೇಪರ್ಗಳಿಗೆ ಜಾಹೀರಾತು ಕೊಟ್ಟಿದೆ. ಈ ಜಾಹೀರಾತು ನೀಡಿದ್ದು ಅಷ್ಟೇನೋ ಪ್ರಭಾವ ಬೀರ್ತಿರ್ಲಿಲ್ವೇನೋ, ಆದ್ರೆ ಅಹಿಂಸಾ ಮೂರ್ತಿಯಾಗಿದ್ದ ಮಹಾತ್ಮರನ್ನ ಕೋಲು ಎತ್ತಿ ಹಿಡಿಯುವ ರೂಪದಲ್ಲಿ ಪ್ರಕಟಗೊಳಿಸಿ ಹಿಂಸಾ ಮೂರ್ತಿಯನ್ನಾಗಿಸಿದ್ದಾರೆ ಅಂತ ಕಾಂಗ್ರೆಸ್ ಕೆಂಡಕಾರಿದೆ. ನೋಡಿ, ಈಗಾಗಲೇ ಗಾಂಧೀಜಿಯವ್ರನ್ನ ದೈಹಿಕವಾಗಿ ಮುಗಿಸಿದ್ದಾರೆ. ಈಗ ಸಿದ್ಧಾಂತವನ್ನ ಮುಗಿಸ್ಲಿಕ್ಕೆ ಹೊರಟಿದ್ದಾರೆ. ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಾರ್ದೆ ಇವರು ವೈಯಕ್ತಿಕವಾಗಿ ಹೀಗೆ ನಿಂದನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈಗ ನಮ್ಮ ಜಾಹೀರಾತು ಇರ್ಬೋದು, ಅವರ ಜಾಹೀರಾತಲ್ಲಿ ವ್ಯತ್ಯಾಸ ನೋಡಿ. ನಾವು ಸಾರ್ವಜನಿಕರ ಪ್ರಶ್ನೆಗೆ ಉತ್ತರವನ್ನ ಕೇಳಿದ್ದೀವಿ. ಇವ್ರ ಜಾಹೀರಾತಿನಲ್ಲಿ ಏನಿದೆ? ಉದ್ದೇಶಪೂರ್ವಕವಾಗಿ ಗಾಂಧೀಜಿಯವರು ಹಿಂಸೆ ಮಾಡೋದು ತೋರಿಸೋದಿದೆ. ನಮ್ಮ ದಲಿತ ನಾಯಕರು ಇರ್ಬೋದು, ಹಿಂದುಳಿದ ವರ್ಗದ ನಾಯಕರು ಇರ್ಬೋದು, ಪಕ್ಷದ ನಾಯಕರು ಇರ್ಬೋದು, ಅವರಿಗೆ ಅನ್ಸೋದಂತ ಇದೆ. ಕಾಂಗ್ರೆಸ್ನವರು ಬಿಜೆಪಿ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ರೆ ಈ ಜಾಹೀರಾತನ್ನ ಬಿಜೆಪಿ ನಾಯಕರು ಸಮರ್ಥಿಸಿಕೊಳ್ತಿದ್ದಾರೆ. ಗಾಂಧಿ ಇದ್ದಿದ್ರೆ ಕಾಂಗ್ರೆಸ್ನವರನ್ನ ಇದೇ ರೀತಿ ಹೊಡೆಯುತ್ತಿದ್ರು ಅಂತ ಬಿಜೆಪಿಯವರು ಹೇಳ್ತಿದ್ದಾರೆ. ಇದು ಕಾಂಗ್ರೆಸ್ಸಿಗರನ್ನ ಮತ್ತಷ್ಟು ಕೆರಳುವಂತೆ ಮಾಡಿದೆ. ಅವ್ರ ಹತ್ರ ಮೊದಲೇ ಕೋಲಿತ್ತು, ಊರ್ಗೋಲಾಗಿತ್ತು. ಈ ಕಾಂಗ್ರೆಸ್ ಅವ್ರ ಅವ್ಯವಹಾರಗಳು ನೋಡಿ 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 ಸಾಕಾವುದು. ಈ ಎಣ್ಣೆಯಲ್ಲೂ ಮದ್ಯದಲ್ಲೂ ಭ್ರಷ್ಟಾಚಾರ ಮಾಡಿದ್ಮೇಲೆ ಅನ್ಸ್ಬಿಡ್ತು. ಇನ್ನು ಬಿಟ್ರೆ ಇವರು ನನ್ನ ಹೆಸರಿನೆಲ್ಲ ದುರುಪಯೋಗ ಮಾಡ್ಕೊಂತಾರೆ ಅಂತೇಳಿ ಕೈ ಕೋಲ್ ತಗೊಂಡಿರ್ಬೇಕು. ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ಹಿಂದೆ ಪೋಸ್ಟರ್ ವಾರ್ ಜೋರಾಗಿತ್ತು. ಅದು ಇದೀಗ ಬದಲಾಗಿದ್ದು ಪೇಪರ್ ಆಡ್ ವಾರ್ ಶುರುವಾಗಿದೆ. ಚಿತ್ರ ವಿಚಿತ್ರ ಜಾಹೀರಾತು ನೀಡುವ ಮೂಲಕ ಎರಡೂ ಪಕ್ಷಗಳು ವಾರ್ ಪ್ರಾರಂಭಿಸಿವೆ. ಇದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.